बेळगावमध्ये स्वयंपाक गॅसचा तुटवडा निर्माण झाला असून या परिस्थितीत हॉटेल मालकांनी स्थानिक स्तरावर तयार होणाऱ्या बायोमास चुलींचा पर्याय स्वीकारला आहे. बेळगाव शहरामध्ये 350हून अधिक हॉटेल, कॅन्टीन आणि रेस्टॉरंट्स आहेत. दररोज सुमारे 1600 कमर्शियल गॅस सिलेंडरची गरज असताना सध्या केवळ 600 सिलेंडरच पुरवठा होतोय. यामुळे अनेक हॉटेल्स बंद करण्याची वेळ आली आहे. या संकटातून मार्ग काढण्यासाठी हॉटेल मालकांनी बायोमास चुलीकडे वळले आहेत. यापूर्वी सुमारे 30 हॉटेल्समध्ये वापरल्या जाणाऱ्या या चुली आता 180हून अधिक हॉटेल्समध्ये वापरल्या जात आहेत. दिल्ली येथील टाटा एनर्जी रिसोर्स इन्स्टिट्यूट आणि बेंगळूर येथील इंडियन इन्स्टिट्यूट ऑफ सायन्स यांच्या सहकार्याने या बायोमास चुली विकसित करण्यात आल्या आहेत. या चुलींची विक्री बेळगावमधील एका उद्योगपतीकडून गेल्या 25 वर्षांपासून केली जात आहे. दयानंद अप्पय्यनवरमठ श्री बसवेश्वर खानावळीचे मालक यांनी सांगितले की या चुलीमध्ये कमी लाकूड तसेच शेतीतील कचरा वापरून स्वयंपाक करता येतो. ಸಾಕಷ್ಟು ಯುದ್ಧದ ಬಿಕ್ಕಟ್ಟೈತಿ. LPG ಗ್ಯಾಸ್ಗಳು ಸಿಗ್ತಾ ಇಲ್ಲ. ತಾವು ಬಯೋಮಾಸ್ ಒಲೆಯನ್ನು ಮಾಡ್ತಿದ್ದಾರೆ. ಏನು ಸರ್, ಏನದು ಬಯೋಮಾಸ್ ಒಲೆ ಅಂದರೆ ಏನು, ಹೆಂಗೆ ಯೂಸ್ ಮಾಡೋದು? ಬಯೋಮಾಸ್ ಒಲೆ ಮೇಲೆ ಕೆಲಸ ಮಾಡಕ್ಕೆ ನಾವು ಹೋಗೋದೊಂದು 25 ವರ್ಷದ ಕೆಲಸ ಮಾಡ್ತಾ ಇದ್ದೀವಿ ರೀ. ಇದರೊಳಗೆ ಎನಿ ಅಗ್ರಿಕಲ್ಚರಲ್ ವೇಸ್ಟ್ ಮತ್ತು ಕಟ್ಟಿಗೆ ತುಂಡು ಹಾಕಿ ಅಡುಗೆ ಮಾಡ್ಬೋದು. ಇದನ್ನು ನಾವು ಭಾಳಷ್ಟು ಬೇರೆ ಬೇರೆ ಕೆಪಾಸಿಟಿಗೆ ಮಾಡ್ತೀವಿ. ಒಂದು ಡೊಮೆಸ್ಟಿಕ್ ಚೂಲ ಇದೆ, ಅದು ಮನೆಗೆ ನಡೆಯೋಷ್ಟು ಒಂದು ಫ್ಯಾಮಿಲಿ ಆಫ್ 4 ಹಿಡ್ಕೊಂಡು ಮಧ್ಯಾಹ್ನ ಆಹಾರ ಮಾಡ್ತಾರೆ. ಒಂದು 2 ಲಕ್ಷ ಜನಕ್ಕೆ ಅಡುಗೆ ಮಾಡ್ತಾರೆ. ಈ ಎಲ್ಲ ರೇಂಜಲ್ಲಿ ಮಾಡ್ತೀವಿ. ಮೋಸ್ಟ್ ಪಾಪ್ಯುಲರ್ ಈಗ ಬೇಕಾಗಿದ್ದು ಹೋಟ್ಲ್ಗಳಿಗೆ LPG ಪೂರ್ವಕ ಸಪ್ಲೈ ಆಗ್ತಾಯಿಲ್ಲ ಈಗ. ಅದಕ್ಕೆ ಎಲ್ಲ ಹೋಟ್ಲದವರು ಅವ್ರವ್ರ ಕೆಪಾಸಿಟಿ ಪ್ರಕಾರ ಕೇಳ್ತಾ ಇದ್ದಾರೆ. ಅವ್ರು ಯಾವ ಪ್ರಕಾರ ಬೇಕು ಆ ಪ್ರಕಾರ ಮಾಡಿ ಕೊಡ್ತಾ ಇದ್ದೀವಿ ನಾವು. ಯಾವ ಕೆಪಾಸಿಟಿ ಬೇಕು, ಯಾವ ಸೈಜ್ ಬೇಕು, ಯಾವ ಅಡುಗೆ ಮಾಡೋಕ್ಕೆ ಬೇಕು. ಒಬ್ರಿಗೆ ಯಾರಿಗೋ ಇಡ್ಲಿ ಮಾಡೋಕ್ಕೆ ಬೇಕು, ಒಬ್ರಿಗೆ ಯಾರಿಗೋ ರೊಟ್ಟಿ ಮಾಡೋಕ್ಕೆ ಬೇಕು, ಒಬ್ರಿಗೆ ಯಾರಿಗೋ ಅನ್ನ ಮಾಡೋಕ್ಕೆ ಬೇಕು, ಒಬ್ರಿಗೆ ಯಾರಿಗೋ ಬೇರೆ ಐಟಮ್ಸ್ ಮಾಡೋಕ್ಕೆ ಬೇಕು. ಬೇಡಿಕೆ ಹೆಂಗೆ ಒಂದು ರೀ. ಮತ್ತು ಟೇಲರ್ ಮೇಡ್ ರಿಕ್ವೈರ್ಮೆಂಟ್ ಅಂತೀರಿ. ಟೇಲರ್ ಮೇಡ್ ಅಂದರೆ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಡ್ತಾ ಇದ್ದೀವಿ. ಯಾವ ರೀತಿ ಹೇಳಿದ್ರು ಮಾಡಿಕೊಡ್ತೀವಿ ಸರ್. ಈಗ ಹಿಂದೆ ನಿಮ್ಮದು ಎಷ್ಟು ಸೆಲ್ಲಿಂಗ್ ಇತ್ತು, ಈ ಅವಧಿಯಲ್ಲಿ ಅಂದರೆ ಯುದ್ಧದ ಅವಧಿಯಲ್ಲಿ ಎಷ್ಟು ಹೆಚ್ಚಾಗಿತ್ತು? ಒಂದು 4 ಪಟ್ಟರಷ್ಟು ಹೆಚ್ಚಾಗಿದೆ. ಹಿಂದಿನಗಿಂತ 4 ಪಟ್ಟು ಹೆಚ್ಚಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಜನರ ಬೇಡಿಕೆಗಿಂತ ಮುಖ್ಯವಾಗಿ ನನಗನ್ಸೋ ಜನರ ಅವೇರ್ನೆಸ್ ಜಾಸ್ತಿ ಆಗಿದೆ. ಈಗ ಜನ ಇದನ್ನು ಹುಡುಕಾಡ್ಕೊಂಡು ಬರ್ತಾ ಇದ್ದಾರೆ. ಇಷ್ಟು ದಿನ ಇದ್ದಿದ್ದು ಭಾಳ ಜನಕ್ಕೆ ಗೊತ್ತಿರಲಿಲ್ಲ, ಪ್ರಚಾರ ಇರಲಿಲ್ಲ, ಅಥವಾ ಅವ್ರಿಗೆ ಅದು ಬೇಕಾಗಿರಲಿಲ್ಲ. ಇವಾಗ ಇದು ಪ್ರಾಬ್ಲಮ್ ಅದ, LPG ಪ್ರಾಬ್ಲಮ್ ಅದ ಅಂದರೆ ಅನಿವಾರ್ಯತೆಗೆ ಇವರು ಹುಡುಕಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅದು ಯೂಸ್ ಆಗ್ತಾ ಇದೆ. ಇದು ಮೇನ್ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಸರ್, ಈಗ ಬರೋರು ಹೋಟೆಲ್ ಮಾಲೀಕರು ಬರ್ತಿದ್ದಾರೆ ಅಥವಾ ನಮ್ಮಂಥ ಸಾಮಾನ್ಯ ಜನ ಬರ್ತಿದ್ದಾರೆ? 90% ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಅವರು ಬಂದಿರೋ ಕಾರಣ ಅಂದರೆ ಡೊಮೆಸ್ಟಿಕ್ ಅದು LPG ಸಿಗ್ತಾ ಇದೆ, ಬಟ್ ಕಮರ್ಷಿಯಲ್ LPG ಸಿಗ್ತಾ ಇಲ್ಲ. ಶಾರ್ಟ್ ಸಪ್ಲೈ ಇದೆ. ಒಂದು ಕೆಲಸ ಮಾಡುತ್ತೆ ಸರ್ ಇದು ಭಾಳ ಕಡಿಮೆ ಉರುವಲ್ದಾಗ ರೀ, ಭಾಳ ಕಡಿಮೆ ಫ್ಯೂಲಲ್ಲಿ ಭಾಳ ಹೆಚ್ಚಿಗೆ ಇದು ಕೊಡ್ತೈತೆ ರೀ. ಎಫಿಷಿಯನ್ಸಿ ಇದೆ. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಟೆರಿ, IIT ಬಾಂಬೆ ಕಂಡು ಹಿಡಿದಂಥ ಒಲೆಗಳು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಬೇಸಿಕಲಿ R&D ಎಲ್ಲ ಇವರೆಲ್ಲ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ನವ್ರು ಮಾಡ್ತಾರೆ. ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಜನಸಾಮಾನ್ಯಕ್ಕೆ ಕೊಡ್ತೀವಿ. ಹೊಗೆ ಬರೋಂಗಿಲ್ಲ ರೀ. ಇದಕ್ಕೆ ಪ್ರಾಪರ್ ಕಂಬಷನ್ ಟೆಕ್ನಿಕ್ಸ್ ಇದಾವೆ, ಅದನ್ನೆಲ್ಲ ನಾವು ಅಪ್ಲೈ ಮಾಡಿ ಕೊಡ್ತೀವಿ ರೀ. ಏನು ಡಿಮ್ಯಾಂಡ್ ಇದೆ ಸರ್ ಈಗ ಮಾರ್ಕೆಟಲ್ಲಿ? ಮಾರ್ಕೆಟ್ ರೀ, ಒಂದು 10 ಪಟ್ಟು ಡಿಮಾಂಡ್ ಹೆಚ್ಚಿಗಾಗಿದೆ ರೀ. ಮುಂಚೆ ಎಷ್ಟು ಮಾರಾಟ ಮಾಡಿದ್ರಿ ಸರ್ ಹೋಟೆಲ್ಗಳಿಗೆ? ಈಗ ಅಂದಾಜು ಎಷ್ಟು ಬಳಕೆ ಮಾಡ್ತಿದ್ದಾರೆ? ಮೊದಲು ನಾವು ಹೋಟ್ಲ್ಗಳಿಗೆ ಹಾರ್ಡ್ಲಿ ಅರೌಂಡ್ 100 ಮಾರಿರ್ಬೋದು ರೀ. ಈ ಒಂದು ತಿಂಗಳದಾಗ 15 ದಿವಸದಾಗ ಒಂದು 100 ಆಗಿರ್ಬೇಕು. ಸರ್, ಈಗ ಗ್ಯಾಸು ಮತ್ತು ಇದಕ್ಕೆ ಏನಾದರೂ ಕನ್ಸಂಪ್ಷನ್ ಏನಿರುತ್ತಲ್ಲ, ಗ್ಯಾಸ್ ಎಷ್ಟಾಗುತ್ತೆ, ಎಷ್ಟು ಹತ್ತುತ್ತೆ, ಈಗ ಅಥವಾ ಕಡಿಮೆ ಆಗುತ್ತೆ? ಗ್ಯಾಸದ್ದು 1 kg LPGಗೆ ಸಪೋಸ್ 80 ರಿಂದ 100 ರೂಪಾಯಿ ಖರ್ಚು ಬರ್ತದೆ ರೀ. ಇದು 20 ರಿಂದ 30 ರೂಪಾಯಿದೊಳಗೆ ಆಗ್ತದೆ ರೀ. ಸೊ ಸುಮಾರು 70ರಷ್ಟು ನಿಮ್ಮ ಶೇಕಡ 70% ಸೇವಿಂಗ್ ಆಗುತ್ತೆ ರೀ ಆಫ್ ದಿ ಫ್ಯೂಲ್ ಕಾಸ್ಟ್. ನಾವು ಈಗ ಸುಮಾರು ಹೋಟೆಲ್ಗಳು ಕೊಟ್ಟಿವಿ ರೀ. ಎಲ್ಲರೂ ಇದು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. 70% ಸೇವಿಂಗ್ ಇನ್ ಫ್ಯೂಲ್ ಕಾಸ್ಟ್ ಆಗ್ತಾ ಇದೆ ಅಂತೇಳಿ. ಹೊರಗಡೆ ಹೊರ ರಾಜ್ಯಕ್ಕೆಲ್ಲರೂ ಹೋಗ್ತಾ ಇದೆ. ಕೊಲ್ಹಾಪುರ್, ಗೋವಾ, ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ. ಏನು ಕಾಸ್ಟ್ ಬೀಳುತ್ತೆ ಸರ್ ಇದು? ಕಾಸ್ಟ್ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ರೀ. ಅವ್ರು ಯಾವ ಟೈಪದ್ದು ಬೇಕಂತೇಳಿ. ಡೊಮೆಸ್ಟಿಕ್ ತೊಗೊಂಡ್ರೆ ಏನಾಗುತ್ತೆ? ಡೊಮೆಸ್ಟಿಕ್ ತೊಗೊಂಡ್ರೆ 2 ರಿಂದ 4 ಸಾವಿರ ರೂಪಾಯಿ ಒಳಗೆ ಬರ್ತದೆ ರೀ. ಕಮರ್ಷಿಯಲ್ ತೊಗೊಂಡ್ರೆ 10,000 ರಿಂದ 45,000 ರೂಪಾಯಿ ತನಕ ಬರ್ತದೆ, ಡಿಪೆಂಡಿಂಗ್ ಆನ್ ದಿ ಅಪ್ಲಿಕೇಶನ್. आतापर्यंत 20,000 पाणी गरम करणाऱ्या चुली आणि 20,000 स्वयंपाकाच्या चुलींची विक्री झाली असल्याचे त्यांनी सांगितले. विनोद कोलकार, KMM मराठी, बेळगाव.
ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ ಏಪ್ರಿಲ್ 1 ರಿಂದ 17ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳನ್ನು ಪಡೆದುಕೊಳ್ಳಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ನಿಮಗೆ ಸಮೃದ್ಧ ಅಕ್ಷಯ ತೃತೀಯದ ಶುಭಾಶಯಗಳು.